ಮೊನ್ನೆ ರಾತ್ರಿ ಸುರಿದಂತಹ ಮಳೆಗೆ ಬ್ರ್ಯಾಂಡ್ ಬೆಂಗಳೂರು ಅಕ್ಷರಶಃ ನದಿಯಂತೆ ಆಗ್ಬಿಟ್ಟಿದೆ. ತಗ್ಗು ಪ್ರದೇಶಗಳಲ್ಲಿ ನೀರು ನಿಲ್ಲೋದು ಸಾಮಾನ್ಯ, ಆದರೆ ರಸ್ತೆಗಳೆಲ್ಲ ಇದೀಗ ಜಲಾವೃತ ಆಗ್ಬಿಟ್ಟಿದೆ. ಇನ್ನು ಈ ಮಳೆ ಅವಾಂತರದಿಂದ 3 ಬಲಿಯಾಗಿದ್ದಾರೆ. ಈ ಕುರಿತ ವರದಿ ಇಲ್ಲಿದೆ. ಧಾರಾಕಾರ ಮಳೆಗೆ ನಲುಗಿದ ಬೆಂಗಳೂರು, ರಣಭೀಕರ ಮಳೆಗೆ ಮತ್ತಿಬ್ಬರು ಬಲಿ. ನೀರು ಹೊರಹಾಕಲು ಹೋಗಿ ಪ್ರಾಣ ಬಿಟ್ಟ ಇಬ್ಬರು. ಮಹಾಮಳೆಗೆ ಬೆಂಗಳೂರಿನ ಅಸಲಿ ಕತೆ ಅನಾವರಣವಾಗಿದ್ದು ನಿನ್ನೆ ಇಡೀ ದಿನ ನೋಡಿದ್ರಿ. ಅದೇ ಮಳೆಯ ನೀರಿನ ಎಫೆಕ್ಟ್ಗೆ ಇಬ್ಬರು ಪ್ರಾಣ ಕಳೆದುಕೊಂಡಿದ್ದಾರೆ. ಹೌದು, ಬಿಟಿಎಂ ಸೆಕೆಂಡ್ ಸ್ಟೇಜ್ ಎನ್ಎಸ್ ಪಾಳ್ಯ 3ನೇ ಕ್ರಾಸ್ನಲ್ಲಿನ ವಧುವನ ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ನಲ್ಲಿದ್ದ ಮಳೆ ನೀರನ್ನ ಹೊರಹಾಕೋದಕ್ಕೆ ಮುಂದಾಗಿದ್ದ ಮನಮೋಹನ್ ಕಾಮತ್ ಮತ್ತು ಬಾಲಕ ದಿನೇಶ್ ಕರೆಂಟ್ ಶಾಕ್ ಹೊಡೆದು ಪ್ರಾಣ ಕಳೆದುಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಮಳೆ ಸಾಕಷ್ಟು ಅನಾಹುತಗಳನ್ನ ಕೂಡ ಉಂಟು ಮಾಡಿದೆ. ಅದರಲ್ಲೂ ಕೂಡ ಬೆಂಗಳೂರಿನ BTM ಲೇಔಟ್ನಲ್ಲಿರ್ತಕ್ಕಂತಹ ಸೆಕೆಂಡ್ ಸ್ಟೇಜ್ನ NS ಪಾಳ್ಯದಲ್ಲಿರ್ತಕ್ಕಂತಹ ಮಧುವನ ಅಪಾರ್ಟ್ಮೆಂಟ್ನಲ್ಲಿ ಈ ಒಂದು ಮಳೆಯಿಂದಾಗಿ ಇಬ್ಬರು ಸಾವನ್ನಪ್ಪಿದ್ದಾರೆ. ನಾನಿವತ್ತು ಆ ಒಂದು ಮಧುವನ ಅಪಾರ್ಟ್ಮೆಂಟ್ ಬಳಿ ಇದ್ದೇನೆ. ನೋಡಬಹುದಾಗಿದೆ, ಈ ಒಂದು ಮಧುವನ ಅಪಾರ್ಟ್ಮೆಂಟ್ನಲ್ಲಿ ಸುಮಾರು 6:15ರ ಸುಮಾರಿಗೆ ಈ ಒಂದು ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ನಲ್ಲಿ ಸಾಕಷ್ಟು ಒಂದು ಮಳೆ ನೀರು ನಿಂತಿತ್ತು. ಈ ಒಂದು ಮಳೆ ನೀರನ್ನು ಹೊರಹಾಕುವಂತಹ ಸಂಬಂಧವಾಗಿ ಇಲ್ಲಿ ಮೋಟರನ್ನು ತರಿಸ್ಬಿಟ್ಟು ಈ ಒಂದು ಮಳೆ ನೀರನ್ನು ಹೊರಹಾಕುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ 4 ಒಂದು ಫ್ಲ್ಯಾಟ್ಗಳಿದ್ದು, ಈ ಒಂದು ಫ್ಲ್ಯಾಟ್ನಲ್ಲಿ ಮೊದಲನೇ ಫ್ಲೋರ್ನಲ್ಲಿ ವಾಸವಿದ್ದಂತಹ ಮನಮೋಹನ್ ಕಾಮತ್ 63 ವರ್ಷದ ವ್ಯಕ್ತಿ ಈ ಒಂದು ನೀರನ್ನು ಹೊರಹಾಕುವಂತಹ ಸಂದರ್ಭದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಅವರು ಕೂಡ ಸಾವನ್ನಪ್ಪಿದ್ದಾರೆ. ಜೊತೆಗೆ ದುರಾದೃಷ್ಟವಶಾತ್ತಾಗಿ ಇಲ್ಲಿ ಒಂದು ಸೆಕ್ಯೂರಿಟಿ ಗಾರ್ಡ್ ಆಗಿ ನೇಪಾಳದ ಭರತ್ ಎನ್ನುವರು ಕೂಡ ವಾಸವಿರ್ತಾರೆ. ಅವರ ಮಗ 12 ವರ್ಷದ ದಿನೇಶ್ ಎನ್ನುವರು ಕೂಡ ಆಟವಾಡ್ತಕ್ಕಂತಹ ಒಂದು ಪಕ್ಷದಲ್ಲಿ ಅವರಿಗೂ ಕೂಡ ಕರೆಂಟ್ ಶಾಕ್ ತಗಲಿಬಿಟ್ಟು ಅವರು ಕೂಡ ಸಾವನ್ನಪ್ಪಿದ್ದಾರೆ. ಹೀಗಾಗಿ ಈ ಒಂದು ಬೇಸ್ಮೆಂಟ್ನ ನೀರನ್ನು ಹೊರಹಾಕುವಂತಹ ನಿಟ್ಟಿನಲ್ಲಿ ಕರೆಂಟ್ ಅಂದರೆ ಮೋಟರನ್ನು ಕನೆಕ್ಷನನ್ನು ಕೊಟ್ಟಾಗ ಶಾರ್ಟ್ ಸರ್ಕ್ಯೂಟ್ ಆಗಿ ಕರೆಂಟ್ ಶಾಕ್ ಆಗಿ ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಹೀಗಾಗಿ ಪೊಲೀಸರು ಕೂಡ ಈ ಒಂದು ಅಪಾರ್ಟ್ಮೆಂಟನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡುವಂಥ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಜೊತೆಗೆ ಬ್ಯಾರಿಕೇಡನ್ನು ಹಾಕಿಬಿಟ್ಟು ಇಲ್ಲಿ ಮುಚ್ಚುವಂಥ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಮೊನ್ನೆ ರಾತ್ರಿಯ ಮಳೆಗೆ ಮನಮೋಹನ್ ಕಾಮತ್ ಅವರ ನಿವಾಸದ ಬೇಸ್ಮೆಂಟ್ನಲ್ಲಿ ಮಳೆ ಮತ್ತು ಕೊಳಚೆ ನೀರು ನಿಂತಿತ್ತು. ನೀರು ಹೊರಹಾಕಲು ಬಿಬಿಎಂಪಿ ಸಿಬ್ಬಂದಿಗಳು ಬರದ ಕಾರಣ ಮನಮೋಹನ್ ಕಾಮತ್ ತಾವೇ ಖಾಸಗಿ ಮೋಟಾರ್ ತರಿಸಿ ನೀರು ಹೊರಹಾಕಲು ಕರೆಂಟ್ ಕಲೆಕ್ಷನ್ ನೀಡುತ್ತಿದ್ದಂತೆ ಕರೆಂಟ್ ಪ್ರಸರಿಸಿ ಮೃತಪಟ್ಟಿದ್ದಾರೆ. ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಭರತ್ ಅವರ ಮಗ 12 ವರ್ಷದ ದಿನೇಶ್ ಮನೆಯ ಮಾಲೀಕರು ಬೀಳ್ತಿದ್ದಂತೆ ಸಹಾಯ ಮಾಡಲು ಹೋಗಿ ತಾನೂ ಕೂಡ ಮೃತಪಟ್ಟಿದ್ದಾನೆ. 7:30 ಈಗ ಬರ್ತಾ ಇದ್ನಲ್ಲ, ಆವಾಗ ಹುಡುಗ ಅವರೆಲ್ಲ ಅಲ್ಲೇ ನಿಂತಿದ್ರು ಸರ್. ಅಲ್ಲಿ ನಿಂತಿದ್ರೆ ಹೋಗಿ ಬರೋ ಈಚೆ ಅಲ್ಲಿ ನೀರು ತುಂಬ್ಕೊಂಡದೆ ಅಂತ ನಾನು ಅಂದೆ. ಹಂಗಂದಕ್ಕೆ ಅವರು ಆಮೇಲೆ ಬಂದ್ರಂತೆ ಓನರು ಆಮೇಲೆ ಬಂದ ಮೇಲೆ ಹೋಗಿ ಅವರು ವೈರೇನು ಹಾಕೋಕೆ ಹೋಗಿದ್ದಾರೆ. ವೈರ್ ಹಾಕೋಕೆ ಹೋಗಿದ್ದಾಗ ಅವು ಆ ವೈರ್ ಹಾಕೋಕೆ ಹೋದಾಗ ಅವರು ಬಿದ್ದಿದ್ದಾರೆ. ಈ ಹುಡುಗ ಹೋಗಿ ಹುಡುಗ ಹೋಗಿ ಆ ಯಪ್ಪನ ಹಿಡ್ಕೊಳಕ್ಕೆ ಹೋಗಿದ್ದಾರೆ. ಅದು ಹಂಗಾಗಿದೆ. ಮನಮೋಹನ್ ಕಾಮತ್ ಜಯನಗರದ ಖಾಸಗಿ ಸಂಸ್ಥೆಯ ಮ್ಯಾನೇಜರ್ ಆಗಿದ್ರು. ನಿನ್ನೆ ಕೆಲಸಕ್ಕೆ ಸಹ ಹೋಗಿದ್ರು. ಮನೆಯಲ್ಲಿ ಕುಡಿಯಲು ಸಹ ನೀರಿಲ್ಲ, ಮತ್ತೆ ಬೇಸ್ಮೆಂಟ್ನಲ್ಲಿ ನೀರು ತುಂಬಿದೆ, ಯಾರೂ ತೆಗೆದಿಲ್ಲ ಅಂತ ಅವರು ವಾಪಸ್ ಬಂದಿದ್ದಾರೆ. ಅಷ್ಟರಲ್ಲಿ ಈ ರೀತಿಯಾಗಿದೆ ಅಂತ ಸಹೋದ್ಯೋಗಿಗಳು ಹೇಳ್ತಿದ್ದಾರೆ. ಮನಮೋಹನ್ ಕಾಮತ್ ಅಂತ ನಮ್ಮ ಮ್ಯಾನೇಜರ್ ಸರ್, ನಮ್ಮ ಬಾಸ್ ಆಗಿದ್ರು. ಅವ್ರ ಹತ್ರ ನಾನು 10 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ಇವರೊಂದು 5-6 ವರ್ಷದಿಂದ ಮಾಡ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ರು, ಹಿಂಗೆ ಸಂಪಲ್ಲಿ ರೋಡಿಂದ ನೀರು ಬಂದುಬಿಟ್ಟಿದೆ, ಹಾಗಾಗಿ ಡ್ರಿಂಕಿಂಗ್ ವಾಟ್ರಿಗೆ ಆಫೀಸಿಂದ ನೀರು ತೊಗೊಂಡೋದ್ರು ಅವರು ಕ್ಯಾನ್. ಎವ್ರಿ ಇಯರ್ ಮಳೆ ಜಾಸ್ತಿ ಬಂದರೆ ನೀರು ತುಂಬ್ಕೊಳ್ಳೋದು ಹೇಳ್ತಾ ಇರ್ತಾರೆ ಅವರು. ಸೆಕ್ಯೂರಿಟಿ ಅವರು ಎಲ್ಲ ಮದುವೆ ಹೋಗಿದ್ದಾರೆ ಅಂತ ಅವರೇ ಖುದ್ದಾಗಿ ನಿಂತಿದ್ದಾರೆ ಮಾಡಲಿಕ್ಕೆ. ಅವರಿಗಂದ್ರೆ ಅಷ್ಟೊಂದು ಐಡಿಯಾ ಇರಲಿಲ್ವೇನೋ. ಇನ್ನು ನೇಪಾಳ ಮೂಲದ ಭರತ್ ಮತ್ತು ಹೀರಾ ದಂಪತಿಯ ಮಗ ದಿನೇಶ್ ಮನಮೋಹನ್ ಅವರ ಸಹಾಯಕ್ಕೆ ಹೋಗಿ ಪ್ರಾಣ ಕಳೆದುಕೊಂಡಿದ್ದಾನೆ. ಬಿಬಿಎಂಪಿ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಿದ್ರೆ ಇಬ್ಬರು ಸಾಯುವ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಈ ಸಾವಿಗೆ ಬಿಬಿಎಂಪಿಯೇ ಕಾರಣ ಅಂತಿದ್ದಾರೆ ಸ್ಥಳೀಯರು. ಅವ್ರ ಅಮ್ಮ ಮಗುಗ ಪಕ್ಕದ ಮನೇಲೆ ಪಕ್ಕದ ರೂಮಲ್ಲೇ ಇಲ್ಲಿ ಕೂತ್ಕೊಂಡು ಆ ಮನೇಲೆ ನೀರು ತುಂಬೈತೆ ಅಂದ್ಬಿಟ್ಟು ಕೆಲ್ಸಕ್ಕೆ ಹೋಗಿದ್ದಾರೆ. ಅದು ವಾನರ್ ಬಂದು ಮಗು ಕರೆದ್ರು, ಮಗು ಹೋಗಿದ್ರು. ಸ್ವಿಚ್ ಯಾರೋ ಆನ್ ಮಾಡಿದ್ರು, ನಾವು ನೋಡಿಲ್ಲ, ಗೊತ್ತಿಲ್ಲ ನಮ್ಗೆ. ಅಂದರೆ ಸಡನ್ಲಿ ಯಾರು ನೋಡಿದ್ದಾರೆ, ಇಬ್ಬರು ಅಲ್ಲಿ ಬಿದ್ದಿದ್ದಾರೆ ನೀರಕ್ಕೆ. ಬಿದ್ದಿದ ಮೇಲೆ ಕರೆದು ಅಗ್ದ ಕರೆದು ಅವ್ರಿಗೂ ಆ್ಯಂಬುಲೆನ್ಸ್ ಮತ್ತು ಯಾರ್ಯಾರು ಕರೆದು ಎಲೆಕ್ಟ್ರಾನ್ ಎಲ್ಲ ಇದು ಮಾಡಿಬಿಟ್ಟು ಆಫ್ ಮಾಡಿಬಿಟ್ಟು
ತೆಗ್ದವ್ರೆ ಅವ್ರ ಅಪ್ಪ ಇಲ್ಲ, ಅವರಪ್ಪ ಊರಿಗೆ ಹೋಗಿದ್ದಾರೆ. ಇವತ್ತಿಲ್ಲ ನಾಳೆ ಅವ್ರ ಊರಿಗೆ ಇದ್ದಾರೆ. ಒಟ್ನಲ್ಲಿ ಮೊನ್ನೆಯ ಮಳೆಗೆ ಬೆಂಗಳೂರಿನಲ್ಲಿ 3 ಬಲಿಯಾಗಿದೆ. ಸರ್ಕಾರ ಏನೋ ಪರಿಹಾರದ ಮಾತನ್ನ ಆಡುತ್ತೆ, ಆದ್ರೆ ಹೋದ ಪ್ರಾಣಕ್ಕೆ ಪರ್ಯಾಯ ಇದೆಯಾ? ಈ ನಿರ್ಲಕ್ಷ್ಯದ ಆಡಳಿತಕ್ಕೆ ಇನ್ನೆಷ್ಟು ಬಲಿ ಬೇಕು? ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.